ಗುಡ್ ಮಾರ್ನಿಂಗ್ ಬೆಂಗಳೂರು. ಹೇಗಿದೆ ಎಲ್ಲದು? ಗೊತ್ತು ತುಂಬ ಗ್ಯಾಪ್ ಆಯಿತು, ನಾನು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಮ್ಮದು ರೂಟ್ ಸ್ವಲ್ಪ ಚೇಂಜ್ ಆಗಿದೆ. ಇವತ್ತಿನ ರೂಟು ಈ ಕಡೆ ರಾಜಾಜಿನಗರ ಮಲ್ಲೇಪನಪಾಳ್ಯ ಕಡೆಯಿಂದ ಚಾಮರಾಜಪೇಟೆ, ವಾಪಸ್ ರಿಟರ್ನು ಸಂಜೆ. ಅವಾಗಲೂ ವೀಡಿಯೋ ಮಾಡ್ತೀನಿ, ನೋಡ್ತೀನಿ. ಆದರೆ ದಿನಕ್ಕೆ 2 ವೀಡಿಯೋ ಆಗುತ್ತೆ, 1 ವೀಡಿಯೋ ಆಗುತ್ತೆ, ನೋಡೋಣ. ಸೊ ನೆಕ್ಸ್ಟು 1 ಮಂತು ಅಥವಾ 15 ಡೇಸ್ ನೋಡೋಣ. ಈ ಕಡೆದು ಟ್ರಾಫಿಕ್ ಹೆಂಗಿದೆ, ವೈಲೇಷನ್ಸ್ ಹೆಂಗೆ ನಡೀತಿದೆ ಅಂತೆಲ್ಲ ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ವೀಡಿಯೋ ನಮ್ಮ ಚಾನಲಲ್ಲಿ. ಮತ್ತು ಹೊಸ ವಿಷಯ ಏನು ಅಂತಂದರೆ, ಇದು ಜೂನ್ ತಿಂಗಳು, 2 ತಿಂಗಳು ಸಮ್ಮರಲ್ಲಿ ಸೂರ್ಯ ಚೆನ್ನಾಗಿ ಕಾಯಿಸ್ಬಿಟ್ಟ. ಎಲ್ಲನೂ ಎಕ್ಸ್ಟ್ರೀಮ್ ಸಮ್ಮರ್ ಟೈಪ್ ಆಗ್ಬಿಟ್ಟಿತ್ತು ಬೆಂಗಳೂರಿಗೇನೆ ಅದು ಎಕ್ಸ್ಟ್ರೀಮ್ ಸಮ್ಮರ್ ಅಂತಂದರೆ. ಬೇರೆ ಜಾಗದಲ್ಲಿ ಯೋಚನೆ ಮಾಡಿ, ಈಗೆಲ್ಲ ತುಂಬ ಜನ ಮಕ್ಕಳು ಯಾವುದೂ ಹೆಲ್ಮೆಟ್ ಹಾಕ್ತಿಲ್ಲ, ಪೇರೆಂಟ್ಸು ಮಕ್ಕಳೆಲ್ಲ. ಇವರು ಅಷ್ಟೇ. ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ ಅಂತ ಹಾಕ್ತಾ ಇಲ್ಲ ಅನ್ಸುತ್ತೆ. ಬಟ್ ರೆಸಿಡೆನ್ಷಿಯಲ್ ಏರಿಯಾ ಆಗಲಿ, ನಾನ್ ರೆಸಿಡೆನ್ಷಿಯಲ್ ಏರಿಯಾ ಆಗಲಿ, ಸೇಫ್ಟಿ ಫಸ್ಟ್ ಇರಲೇಬೇಕಲ್ವ. ನೋಡಿ, ಎಲ್ಲ ಕಡೆ ಸೊ ಟೆಂಪ್ರೇಚರ್ ವೈಸ್ ದಿಸ್ ಟೈಮ್ ಸಮ್ಮರ್ ವಾಸ್ ಸ್ವಲ್ಪ ಅಟ್ ಇಟ್ಸ್ ಪೀಕ್. ಇವಾಗಲೂ ಜೂನಲ್ಲಿ ನಾವು ಅಷ್ಟು ಥಂಡಿ ಏನು ಸ್ಟಾರ್ಟ್ ಆಗಿಲ್ಲ. ಸ್ವಲ್ಪ ಮೋಡ ಕವಿತಾ ವಾತಾವರಣ ಇರೋದ್ರಿಂದ ಚೆನ್ನಾಗಿದೆ ಟೆಂಪ್ರೇಚರು. ಸೊ ನಾವಿವಾಗ ಈ ರೂಟಲ್ಲಿ ಹೋದರೆ ಡೈರೆಕ್ಟಾಗಿ ನಮಗೆ ಲೂಲು ಮಾಲ್ ಹತ್ರ ಒಂದು ರೋಡ್ ಬರುತ್ತೆ, ಅಲ್ಲಿಗೆ ಎಕ್ಸಿಟ್ ಆಗುತ್ತೆ. ಸೊ ಲೂಲು ಮಾಲ್ ಹತ್ರ ಎಕ್ಸಿಟ್ ತೊಗೊಂಡು ಬಿನ್ನಿ ಮಿಲ್ಸ್ ಕಡೆಯಿಂದ ಚಾಮರಾಜಪೇಟೆ ಎಂಟ್ರಿ ಕೊಡೋಣ. ಬನ್ನಿ, ಲೆಟ್ಸ್ ಗೋ. ನೀವೆಲ್ಲ ನಿಮ್ಮ ಸಮ್ಮರ್ ಏನು ಮಾಡಿ ಅಂತ ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಬನ್ನಿ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಇದು ನಮ್ಮ ಬೆಂಗಳೂರು. ನೋಡಿ, ರೋಡೆಲ್ಲ ಬ್ಲಾಕ್ ಮಾಡಿಕೊಂಡು, ರೋಡ್ ಮೇಲೆಲ್ಲ ಸ್ವಚ್ಛ ಭಾರತ್ ಅಂತಂದ್ಬಿಟ್ಟು ರೋಡೆಲ್ಲ ಗಲೀಜು ಮಾಡ್ಕೊಂಡು.
rider not wearing helmet. Rider not wearing helmet. ಪ್ರಾಣಿಗಳ ಮೇಲೆ ದಯೆ ಇರಲಿ. ಇಂಗ್ಲೀಷಲ್ಲಿ ವೀಗನ್ ಆಗಿ ಅಂತ ಹೇಳ್ತೀವಿ ನಾವು. ಎರಡೂ ಒಂದೇ. ಹೆಲ್ಮೆಟ್ ಹಾಕಿಲ್ಲ ಅವನೇ ಕತೆ ಅಂತ. ಇಷ್ಟೊತ್ತು ಬಂದಿದ್ದು ಮೈನ್ ರೋಡಲ್ಲಿ ತುಂಬ ಜನ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಜಾಸ್ತಿ ಮಾತಾಡಲಿಲ್ಲ. ಈಗ ಇಲ್ಲಿ ಯಾವ್ದೋ ಸ್ಕೂಲ್ ಹತ್ರ ಬಂತು. ಸೊ ಆ್ಯಸ್ ಯೂಶುವಲ್ ಮಕ್ಕಳಿಗೆಲ್ಲ ಹೆಲ್ಮೆಟ್ ಹಾಕ್ದಲೆ ಹಂಗೆ ಕರ್ಕೊಂಡು ಹೋಗೋದೆಲ್ಲ ಕಾಣಿಸ್ತಾ ಇದೆ. ಬನ್ನಿ ನೋಡೋಣ.
ಇನ್ನೇನು ಚಾಮರಾಜಪೇಟೆನೂ ಬಂತು. ಈ ಮುಂದೆ ನಾವು ಲೆಫ್ಟ್ ತೊಗೊಂಡು ರೈಟ್ ಹೋಗ್ತೀವಿ. ಅಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಮುಂದೆಗಡೆ ಹೋಗ್ಬಿಟ್ಟು ಮತ್ತೆ ವೀಡಿಯೋ ಎಂಡ್ ಮಾಡೋಣ. 1 2 3 4 ಜನನೂ ಹೆಲ್ಮೆಟೇ ಹಾಕಿಲ್ಲ. ಕಂಪ್ಲೀಟ್ ರೂಲ್ಸ್ ವೈಲೇಟ್ ಮಾಡ್ತಾ ಇದೆ. 1 2 3 4 ಜನ ಹೆಲ್ಮೆಟ್ ಹಾಕಿಲ್ಲ. ನಾವು ನೆಕ್ಸ್ಟ್ ರೈಟ್ ಹೋಗ್ತೀವಿ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಆಪೋಸಿಟ್ ಅಲ್ಲಿ. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಫೀಸ್ ಮುಂದೆಗಡೆ ಆಪೋಸಿಟ್ ಅಲ್ಲಿ. ಇಲ್ಲೇ ನೋಡಿ, ಕಮಿಷನರ್ ಆಫ್ ಪೊಲೀಸ್ ಆಪೋಸಿಟಲ್ಲೇ ಜನ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಬೇರೆ ಕಡೆ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ. ನೋಡಿ, ಇಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಎಲ್ಲೂ ಒಬ್ಬರು ಹೆಲ್ಮೆಟ್ ಹಾಕಿಲ್ಲ. ಎಲ್ಲ ಹೆಲ್ಮೆಟ್ಟೇ ಹಾಕಿಲ್ಲ ತುಂಬ ಜನ. 2 3 4 5 6 7 8 9 10 11 12 13 14. ಹಿಂಗಾದ್ರೆ ಹೆಂಗೆ ಮಾಡೋದು? ಯೋಚನೆ ಮಾಡಿ ನೀವು. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವ್ರ ಆಫೀಸ್ ಮುಂದೆ ಜನ ಹೆಲ್ಮೆಟ್ ಹಾಕ್ಕೊಳ್ತಾರೆ. ರಾಜಾರೋಷ ಓಡ್ತಾ ಇದೆ. ಏನೋ ನಮ್ಮ ಪ್ರಯತ್ನ ಏನು, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಪೊಲೀಸನ್ನು ಟ್ಯಾಗ್ ಮಾಡೋದು. ಮಿಕ್ಕಿದ ಏನು ಆ್ಯಕ್ಷನ್ ತೊಗೊಳ್ತಾರೋ ಬಿಡ್ತಾರೋ ಅದು ನೋಡೋಣ. ತೊಗೊಳ್ಳಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ತೊಗೋಬಹುದು, ಬಟ್ ಯಾವಾಗ ತೊಗೊಳ್ತಾ ಅಂತ ಗೊತ್ತಿಲ್ಲ ಅಂತ ಅನ್ನೋದು ಬೆಟರ್ ಅನ್ಸುತ್ತೆ. ಓಕೆ, ನಾವಿನ್ನೇನು ಚಾಮರಾಜಪೇಟೆ ಫುಲ್ಲು ಎಂಟ್ರಿ ಆದ್ವಲ್ಲ, ನಮ್ಮ ವಿಡಿಯೋನ ಇಲ್ಲೇ ಮುಂದೆ ಎಂಡ್ ಮಾಡೋ ಸಮಯ ಬಂತು. ಸೊ ಎಲ್ಲೂ ನಿಮ್ಮ ಕಮೆಂಟ್ಸ್ ಹಾಕಿ. ಮತ್ತೆ ರೀಸೆಟ್ ಮಾಡೋದು ನಿಮಗೆಲ್ಲ ಖುಷಿ ಆಗಿದೆಯಾ? ಇನ್ಯಾವ ಏರಿಯಾಗ ನಾನು ಬಂದು ವೀಡಿಯೋ ಮಾಡಬೇಕು ಅಂತೆಲ್ಲ ಕಮೆಂಟ್ಸಲ್ಲಿ ಹಾಕಿ. ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಬೆಂಗಳೂರು ನಾವೇ ಸರಿ ಮಾಡಬೇಕು. ಸೊ ಬನ್ನಿ, ನಮ್ಮ ಬೆಂಗಳೂರು ನಾವೇ ಸರಿ ಮಾಡೋಣ. ಬೆಂಗಳೂರು ಸೇಫೆಸ್ಟ್ ಸಿಟಿ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಎಂಡ್ ದ ವಿಡಿಯೋ. ಬಾಯ್. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ಥ್ಯಾಂಕ್ ಯು. ಬಾಯ್. ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಸೊ ಪಾರ್ಟ್ 2 ಆಫ್ ದ ವಿಡಿಯೋ. ವಾಪಸ್ ಇವಾಗ ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ವೈಲೇಟರ್ಸ್ನು ನೋಡಿಕೊಂಡು ಹಾಗೆ ಮನೆ ಕಡೆ ಪ್ರಯಾಣ ಮಾಡೋಣ. ಚಾಮರಾಜಪೇಟೆಯಿಂದ ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀನಿ. ಸೊ ಏನು ಚಾಮರಾಜಪೇಟೆ ಇಟ್ಕೊಂಡಿದ್ದೀನಿ ಅಂತಂದರೆ, ಇವಾಗ ಆಫೀಸ್ ಕೆಲಸ ನಮ್ಮದು ಚಾಮರಾಜಪೇಟೆ ಕಡೆ ಆಗೋದ್ರಿಂದ ಸ್ವಲ್ಪ ಸದಾಶಿವನಗರ ಕಡೆಗೆ ಪಾಸ್ ಮಾಡಿಬಿಟ್ಟು ಈ ಸೈಡ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಬನ್ನಿ ನೋಡೋಣ. ಇನ್ ಕೇಸ್ ನಾನೇನಾದರೂ ಸಡನ್ನಾಗಿ ವೈಲೇಷನ್ಸು ಕ್ಯಾಪ್ಚರ್ ಆದಾಗ ಮಾತಾಡೋಕ್ಕಾಗಿಲ್ಲ ಅಂದರೆ, ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ವೈಲೇಷನ್ಸ್ ಕ್ಯಾಪ್ಚರ್ ಆಗೋ ಟೈಮಲ್ಲಿ ಸ್ವಲ್ಪ ಸ್ಲೋ ಮೋಷನ್ ಇಟ್ಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಏನು ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ನೀವು ನೋಡಿಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋಸನ್ನು. ಸೊ ನಾವು ಮಾಡ್ತಾ ಮೈನ್ ಕಾರಣ ಏನು ಅಂದರೆ, ನಮ್ಮ ಬೆಂಗಳೂರಲ್ಲಿ ವೈಲೇಷನ್ಸ್ ಎಲ್ಲ ಕಮ್ಮಿ ಮಾಡೋಣ, ಸೇಫ್ ಡ್ರೈವಿಂಗಿಗೆ ನಾವು ನಮ್ಮ ಸಿಟಿನ ನಂಬರ್ 1 ಮಾಡೋಣ ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಸೊ ನಾವು ಪೊಲೀಸ್ಗೂ ಹೆಲ್ಪ್ ಮಾಡೋಣ, ಪೊಲೀಸರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಈ ವಿಚಾರ ಇಟ್ಕೊಂಡು ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದು. ಸೊ ಬನ್ನಿ,
ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಬನ್ನಿ ನೋಡೋಣ. ನಾರ್ಮಲ್ ಆಗಿ ಮೈನ್ ರೋಡ್ಗಳಲ್ಲಿ ವೈಲೇಟರ್ಸ್ ಕಾಣಿಸೋದು ತುಂಬ ಕಮ್ಮಿ ಅಂತ ಹೇಳೋಷ್ಟಂದ್ರೆ ಒಬ್ಬರು ಒಂದೇ ಹೋದು ಹೆಲ್ಮೆಟು ಹಾಕೋದಿಲ್ಲ. ಸೊ ಸಾಮಾನ್ಯವಾಗಿ ಮೈನ್ ರೋಡ್ಗಳಲ್ಲಿ ವೈಲೇಟರ್ಸ್ ಕಾಣಿಸೋದು ವಿಪರೀತ ಕಮ್ಮಿ. ಸೊ ನೋಡೋಣ ಬನ್ನಿ. ನಾವು ರಾಜಾಜಿನಗರ ಹತ್ರ ಎಂಟ್ರಿ ತೊಗೊಬೇಕಾದ್ರೆ ವೀಡಿಯೋ ಎಂಡ್ ಮಾಡೋಣ. ಲೂಲು ಮಾಲ್ ಆದಮೇಲೆ ಸ್ಟಾರ್ ಸಿಗ್ನಲ್ ಬರ್ತಲ್ಲ, ಸ್ಟಾರ್ ಬರ್ತಲ್ಲ ಹೋಗ್ಲಿಕ್ಕೆ ಹತ್ರ. ಸೊ ಅಲ್ಲಿ ವೀಡಿಯೋ ಎಂಡ್ ಮಾಡೋಣ. ನೋಡೋಣ ಬನ್ನಿ. ಇನ್ನೊಂದು ವೈಲೇಟರ್ ಮೊಬೈಲ್ ಯೂಸ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಸ್ವಲ್ಪ ವೈಲೇಷನ್ ಕಾಣಿಸುತ್ತೆ ಈ ರೋಡಲ್ಲಿ. ಇದು ಹೆಲ್ಮೆಟ್ ಹಾಕ್ಕೊಂಡಿದ್ದೆ. ಓಹೋ, ಟ್ರಿಪಲ್ ರೈಡಿಂಗ್, ನೋ ಹೆಲ್ಮೆಟ್, 3 ಜನ. ಇನ್ನೊಬ್ರು ಹೆಲ್ಮೆಟ್ ಹಾಕಿಲ್ಲ. ಇನ್ನೂ ಒಬ್ಬರು ಹೆಲ್ಮೆಟ್ ಹಾಕಿಲ್ಲ. ಇದೆಯೇನೋ ಟ್ರಿಪಲ್ ರೈಡಿಂಗು 3 ಜನ ಹೆಲ್ಮೆಟ್ ಹಾಕಿಲ್ಲ.
ರೈಟ್. ಸೊ ನೋಡಿದ್ರಲ್ಲ, ನಾರ್ಮಲ್ ಆಗಿ ಮೈನ್ ರೋಡ್ಗಳಲ್ಲಿ ವೈಲೇಷನ್ಸ್ ಕಮ್ಮಿ, ಆದರೂ ಮೋಸ್ಟ್ಲಿ ನಾನು 10 ಕ್ಯಾಪ್ಚರ್ ಮಾಡಿದೆ ಅಂತ ಅನ್ಸುತ್ತೆ. ನೋಡೋಣ, ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬೆಂಗಳೂರಿನ ನಾವೇ ಸರಿ ಮಾಡೋಣ. ಸಹಾಯ ಮಾಡಿ, ನೀವು ಪ್ರೋತ್ಸಾಹಿಸಿ. ನಿಮ್ಮ ಏರಿಯಾ ಕಡೆ ವೈಲೇಷನ್ ಜಾಸ್ತಿ ಆಗ್ತದೆ, ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಆ ಕಡೆನೂ ಆದಷ್ಟು ಬೇಗ ಬಂದು ವೀಡಿಯೋ ಮಾಡ್ತೀನಿ. ಅದೇ ನಾನು ಕಂಪ್ಲೇಂಟ್ ಅಂತಿಲ್ಲ, ಅಟ್ಲೀಸ್ಟ್ ಈ ಥರ ಮಾಡೋದ್ರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನು ನಡೀತಿದೆ ಅಂತಂದ್ಬಿಟ್ಟು. ಸ್ವಲ್ಪ ಅವರೂ ಇದೆಲ್ಲ ಸರಿ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಬಾಯ್, ಗುಡ್ ನೈಟ್. ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ಮತ್ತು ನಾಳೆ ಹೊಸ ವೀಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.